ಮಳೆ ಉತ್ತಮವಾಗಿ ಆಗ್ತಿರೋದ್ರಿಂದ ಈಗಾಗಲೇ ರೈತರು ಬಿತ್ತನೆ ಕಾರ್ಯ ಚುರುಕುಗೊಳಿಸಿದ್ದು, ಆದರೆ ರೈತರಿಗೆ ಸಮರ್ಪಕವಾಗಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆಯಾಗದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಣಬಸಪ್ಪ ಮಮ್ಮಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಬೀಜ, ರಸಗೊಬ್ಬರ ದಾಸ್ತಾನು ಮಾಡಲಾಗಿದೆ, ಆದರೂ ರೈತರಿಗೆ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ. ಕಾಳಸಂತೆಯಲ್ಲಿ ಗೊಬ್ಬರ ಮತ್ತು ಬಿತ್ತನೆ ಬೀಜ ಮಾರಾಟ ಮಾಡುತ್ತಿರುವುದರಿಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃತಕ ಅಭಾವ ಸೃಷ್ಟಿಯಾಗಿದ್ದು, ಅಧಿಕಾರಿಗಳು ಕಳ್ಳಾಟದಲ್ಲಿ ಭಾಗಿಯಾಗಿದ್ದಾರೆಂದು ಮಮ್ಮಶೆಟ್ಟಿ ಆರೋಪಿಸಿದ್ದಾರೆ. ಗೊಬ್ಬರ ಸಂಬಂಧಪಟ್ಟಂಗೆ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ. ಈಗ ಆಲ್ರೆಡಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು 5,22,400 ಜನ ಅಂದಾಜು ಸರಾಸರಿ ರೈತರನ್ನು ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು 10,98,900 ಹೆಕ್ಟರ್ ಭೂಮಿ ಕೃಷಿಯಾಗಿ ಯೋಗ್ಯವಾಗಿರ್ತಕ್ಕಂಥ, ಬಿತ್ತನೆ ಮಾಡ್ತಕ್ಕಂಥ, ಉಳುಮೆ ಮಾಡ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಕೃಷಿಯೇತರ ಭೂಮಿಯನ್ನು ಇರ್ತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚು ಈ ವರ್ಷ ರೈತರು ಅತಿ ಹೆಚ್ಚು ಆಸಕ್ತಿ ಪಡ್ತಕ್ಕಂಥದ್ದು ಯಾವ ಬೆಳೆ ಅಂತಂದರೆ, ಈ ಕಡೆ ಅಫ್ಜಲ್ಪುರ್, ಆಳಂದ್ ಗಡಿ, ಮಹಾರಾಷ್ಟ್ರ ಗಡಿ ಭಾಗ, ಜೇವರ್ಗಿ ಮತ್ತು ಯಡ್ರಾಮಿ ಮತ್ತು ಚಿತ್ತಾಪುರ ಲಾಸ್ಟ್ ಬಾರ್ಡರ್ ಅತಿ ಹೆಚ್ಚು ಬೆಳೆಯನ್ನು ಅಂದಾಜನ್ನು ಅತಿ ಹೆಚ್ಚು ಆಸಕ್ತಿ ತೋರಿಸ್ತಕ್ಕಂಥವ್ರು ಹತ್ತಿ ಬೆಳೀಲಿಕ್ಕೆ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಇವತ್ತು ಪರಿಸ್ಥಿತಿಯನ್ನು ಕಾಣ್ತದೆ. ಅದ್ರ ಬೆನ್ನಿಗೆ ಅತಿ ಹೆಚ್ಚು ರೈತರನ್ನು ತೊಗರಿ ಬಿತ್ತನೆ ಮಾಡೋಕ್ಕೆ ಈ ವರ್ಷ ಸರಾಸರಿ ಇಲ್ಲಾಂದ್ರೆ 5 ಲಕ್ಷ ಹೆಕ್ಟರ್ ಈ ವರ್ಷ ಬೆಳೆ ಬಿತ್ತನೆ ಮಾಡ್ತಕ್ಕಂಥದ್ದು ರೈತರನ್ನು ಇದು ಮಾಡಿದ್ದಾರೆ. ಇನ್ನು ಸೋಯಾ, ಹೆಸರು, ಉದ್ದು. ಆದರೆ ಇವತ್ತು ಮುಖ್ಯವಾಗಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ಏನು ಅಂತಂದರೆ, ನಾವೇನು ಅಂದಾಜು ಮಾಡ್ತಾ ಇದ್ದೀವಿ, 10 ಲಕ್ಷ ಹೆಕ್ಟರ್ ಭೂಮಿಯಲ್ಲಿರ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಭೂಮಿ ಎಷ್ಟು ಅಂತಕ್ಕಂಥ ಅಂದಾಜನ್ನು ನೋಡಿದರೆ ಸರಾಸರಿ 80% ಬೆಳೆಯನ್ನು ಬಿತ್ತನೆ ಮಾಡ್ತಕ್ಕಂಥ ಭೂಮಿಗೆ ಇವತ್ತು ಸರಾಸರಿ 7 ಲಕ್ಷ 8 ಲಕ್ಷ ಹೆಕ್ಟರ್ ಭೂಮಿಗೆ ಬಿತ್ತನೆ ಮಾಡ್ತಕ್ಕಂಥ DAP ಗೊಬ್ಬರ ಸ್ಟಾಕ್ ಇಲ್ಲ. ಇಡೀ ರೈತರು ಮುಂಗಾರು ಬಿತ್ತನೆಗಾಗಿ ಬೇಕಾಗಿರ್ತಕ್ಕಂಥ ರೈತರಿಗೆ DAP ಗೊಬ್ಬರ. ಆದರೆ DAP ಗೊಬ್ಬರ ಇವತ್ತು ರೈತರ ಪಾಳಿಗೆ ನಿಂತರೆ 2 ದಿನ ಆದರೂ ಕೂಡ ಪಾಳಿ ಸಿಗ್ತಾಯಿಲ್ಲ, 3 ದಿನ ಆದರೂ ಕೂಡ ಇವತ್ತು ಗೊಬ್ಬರ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ಪ್ರೆಸೆಂಟ್ ಈಗ ಸದ್ಯಕ್ಕೆ ಗುಲ್ಬರ್ಗ ನೆಹರು ಗಂಜ್ TAPC MS ಅಲ್ಲಿ ಈಗ ಆಲ್ರೆಡಿ 150 ಜನರು ಪಾಳಿ ನಿಂತಿದ್ದಾರೆ. ಹಾಗಾಗಿರೋದ್ರಿಂದ ಅವ್ರ ಸಮಸ್ಯೆ ಏನು ಅಂತಂದರೆ, ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳಲ್ಲ, ಗೊಬ್ಬರ ಸ್ಟಾಕ್ ಇದೆ, ಆದರೆ ಗೊಬ್ಬರದ ಮಾತ್ರ ಈಗ ಬರ್ತದೆ, ನಾಳೆಗೆ ಬರ್ತದೆ, ನಾಡ್ದು ಬರ್ತಂತ ಅಂತೇಳಿ ದಿನ ದಾಡಿಸ್ತಕ್ಕಂಥ ಪರಿಸ್ಥಿತಿ, ರೈತರಿಗೆ ಹರೆಸ್ಮೆಂಟ್ ಆಗ್ತಕ್ಕಂಥ ಪರಿಸ್ಥಿತಿ ನಡೆದಿದೆ. ನಾವು ಹೇಳಕ್ಕೆ ಬಯಸ್ತೀವಿ, ರೈತರಿಗೆ ಸಾಕಾಗುವಷ್ಟು DAP ಗೊಬ್ಬರನ್ನು ಕಂಪಲ್ಸರಿ ಕೊಡಬೇಕು, ಆ ರೈತರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಇವತ್ತು ತಾಂತ್ರಿಕ ದೋಷವನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದೇನು, ರೈತರು ಪಾಣಿ, ಹೋಲ್ಡಿಂಗ್, ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಮಾತ್ರ ಆ ರೈತರನ್ನು ಗೊಬ್ಬರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಮುಂಜಾನೆ ಹಿಡಿದು ಸಂಜೆ ತನಕ ಮುಂಜಾನೆ 7 ಗಂಟೆಗೆ ಬಂದು ಪಾಳಿ ನಿಂದಿರ್ತಿದ್ದಾರೆ. ಇಲ್ಲ ಚಪ್ಪಲಿ ಪಾಳಿ ಇಡ್ತಾ ಇದ್ದಾರೆ, ಇಲ್ಲ ಬುಟ್ಟಿ ಪಾಳಿ ಇಡ್ತಿದ್ದಾರೆ, ಇಲ್ಲ ಬ್ಯಾಗ್ ಪಾಳಿ ಇಡ್ತಿದ್ದಾರೆ, ಇಲ್ಲಾಂದ್ರೆ ಕಲ್ಲು ಪಾಳಿ ಇಟ್ಟುಕೇಶನ್ ನಿಂದಿರ್ತಕ್ಕಂಥ ಪರಿಸ್ಥಿತಿನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಎಂಟೈರ್ ಎಲ್ಲ ಕಡೆಗೂ ಕೂಡ ಈ ಪರಿಸ್ಥಿತಿ. ಅಂದರೆ ಅಲ್ಲಿ ಅವರು ಒಬ್ಬ ಮನುಷ್ಯಂದು ಸ್ಕ್ಯಾನ್ ಮಾಡಬೇಕಾಯ್ತು ಒಬ್ಬ ರೈತರದ್ದು ಅಂತಂದರೆ ಕನಿಷ್ಠ ಇಲ್ಲಾಂದ್ರೂ 4 ರಿಂದ 5 ನಿಮಿಷ ಟೈಮ್ ತಿಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸ್ಕ್ಯಾನಿಂಗ್. ನಾವು ಕೇಳ್ತಾ ಇದ್ದೀವಿ, ಫಸ್ಟ್ ರಿಜಿಸ್ಟರನ್ನು ಮೇಂಟೈನ್ ಮಾಡಿ, ಆನಂತರ ಎಲ್ಲ ರೈತರ ಅದಕ್ಕೆ ಗೊಬ್ಬರ ಕೊಟ್ಟು ಬೇಕಾದ್ರೆ ನೀವು ಅದಕ್ಕೆ ಸ್ಕ್ಯಾನ್ ಮಾಡ್ತಕ್ಕಂಥ ಪದ್ಧತಿಯನ್ನು ಅದು ಮುಂದುವರಿಸಿದ್ರೆ ರೈತರಿಗೆ ತೊಂದರೆ ಆಗಲ್ಲ. ಈಗ ಆಲ್ರೆಡಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಬಿತ್ತನೆ ಪ್ರಾರಂಭ ಆಗಿದೆ, ರೈತರೆಲ್ಲರೂ ಕೂಡ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 1 ವಾರ 10 ದಿನದಲ್ಲಿ ಬಿತ್ತಣಿಕೆನೂ ಕೂಡ ಉಳಿಲಾರದಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿರೋದ್ರಿಂದ ಇವತ್ತು ಹೊಲಕ್ಕೆ ಒಯ್ದು ಗಳೆ ಒಯ್ದು ಬುಕ್ಕದ ಆಳುಗಳನ್ನು ಒಯ್ದು ಅಲ್ಲಿ ಹೊಲದಾಗೆ ನಿಂದಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸರ್ಕಾರ ಇದರ ಬಗ್ಗೆ ಬೇಜವಾಬ್ದಾರಿತನ ತೋರ್ತಕ್ಕಂಥ ನೀತಿ ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀವಿ.